ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದೇವಿತ್ತ. ಬಿಗ್ ಬಾಸ್ನಲ್ಲಿ ಇನ್ನೇನು ಕೊನೆ ವಾರದಲ್ಲಿ ಚುರುಕಿನ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಟೈಟ್ ಒಂಥರ ಬಿಗ್ ಬಾಸ್ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದಕ್ಕಿಂತ ಅದೊಂದು ವೇ ಆದರೆ ಯಾರು ಕೊನೆ ತನಕ ಸರ್ವೈವ್ ಆಗ್ತಾರೆ ಅನ್ನೋದು ಭಾಳ ಪ್ರಮುಖ ಆಗುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ವಿನ್ನಿಂಗ್ ಅನ್ನೋದಕ್ಕಿಂತ ವಿನ್ನಿಂಗ್ ಒಬ್ಬರೇ ಆಗೋದು ಅಥವಾ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಂಬಂತೆ ಈ ಸಲ ಸುದೀಪ್ ಅವರು ಸ್ಟಾರ್ಟಿಂಗೇ ಹೇಳ್ದಂಗೆ ಜಂಟಿ ವಿನ್ನರ್ ಆಗ್ಬೋದು. ಅಂದರೆ ಇಬ್ಬರು ಈ ಸಲ ವಿನ್ನರ್ ಅಂತ ಘೋಷಣೆ ಮಾಡ್ಬೋದು. ಗೊತ್ತಿಲ್ಲ, ಅದು ಏನು ಬೇಕಾದರೂ ಆಗ್ಬೋದು. ಬಟ್ ಅದು ಒಂದು ಕಡೆ ಪಕ್ಕಕ್ಕೆ ಇಡೋಣ. ಆದರೆ ಕೊನೆ ತನಕ ಟಾಪ್ 5 ಟಾಪ್ 3ವರೆಗೂ ಸರ್ವೈವ್ ಆಗೋದು ಯಾರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟಾಪ್ 3 ಅನ್ನೋದಕ್ಕಿಂತನೂ ಅದೇ ಫೈನಲ್ ವೀಕ್ವರೆಗೂ ವಿನ್ನರ್ನ ಅನೌನ್ಸ್ ಮಾಡೋವರೆಗೂ ಮನೆ ಒಳಗಡೆ ಇರೋರು ಯಾರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೊನೆಯ ವಾರ ಯಾರೆಲ್ಲ ಇರ್ತಾರೆ, ಟಾಪ್ 6 ಅಂತ ಈ ಸಲ ಮಾಡಿದ್ದಾರೆ, ಟಾಪ್ 5 ಅಲ್ಲ, ಟಾಪ್ 6 ಕಂಟೆಸ್ಟೆಂಟ್ಗಳು ಕೊನೆಯ ವಾರದವರೆಗೂ ಕೂಡ ಇರ್ತಾರೆ. ಬಹಳ ಪ್ರಮುಖ ಅನಿಸ್ಕೊಳ್ಳುತ್ತೆ ಅಲ್ಲಿವರೆಗೂ ಇರೋದು. ಯಾಕಂತಂದರೆ ಬಿಗ್ ಬಾಸ್ ಗೆಲ್ಲೋದು ಒಂದು ಕಡೆ ಆದರೆ ಜೀವನದಲ್ಲಿ ಗೆಲ್ಲೋದು ಮತ್ತೊಂದು ಕಡೆ ಆಗುತ್ತೆ. ಅಂತಂದರೆ ಒಳಗಡೆ ಇದ್ಕೊಂಡು ತನಗೆ ಸಿಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ತನ್ನ ಟ್ಯಾಲೆಂಟನ್ನು ತೋರಿಸ್ಕೊಂಡು ಒಳಗಡೆ ಬದುಕೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದರಿಂದ ಆಚೆ ಕಡೆ ಬಂದು ಯಾವ ರೀತಿ ನಾನು ಸರ್ವೈವ್ ಆಗ್ತೀನಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಿದ್ದಾಗ ಈಗಿರುವಂಥ ಇದರಲ್ಲಿ ಯಾರು ಉಳ್ಕೊಳ್ಬೋದು ಸರ್ವೈವ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಈ ವಾರ ಹೊರ ಬಂದರು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಪ್ರಬಲ ಮಹಿಳಾ ಸ್ಪರ್ಧಿಯೊಬ್ಬರು ಆಚೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ಈಗ ಯಾರೆಲ್ಲ ಮಹಿಳಾ ಸ್ಪರ್ಧಿಗಳು ಮನೆಯೊಳಗಡೆ ಇದ್ದಾರೆ, ಅಶ್ವಿನಿ ಗೌಡ ಪ್ರಬಲ ಮಹಿಳಾ ಸ್ಪರ್ಧಿ, ರಕ್ಷಿತಾ ಪ್ರಬಲ ಮಹಿಳಾ ಸ್ಪರ್ಧಿ, ಮತ್ತು ರಾಶಿಕಾ ಪ್ರಬಲ ಮಹಿಳಾ ಸ್ಪರ್ಧಿ, ಆಮೇಲೆ ಕಾವ್ಯ, ಆಯಿತಾ, ಇವ್ರು 4 ಜನ ಪ್ರಬಲ ಮಹಿಳಾ ಸ್ಪರ್ಧಿಗಳು. ಆಯಿತಾ. ಸೊ ಇವರು ಏನು ಮಾಡ್ತಾ ಇದ್ದಾರೆ, ಇವರು ಇರುವಂಥ ರೀತಿ, ಆ 4 ಜನ ಇದ್ದಾರಲ್ಲ ಇವರು ಮಹಿಳಾ ಪ್ರಬಲ ಸ್ಪರ್ಧಿಗಳು. ಇನ್ನು ರಘು, ಗಿಲ್ಲಿ, ಧನುಷ್, ಧ್ರುವಂತು, ಇವ್ರು 4 ಜನ ಪ್ರಬಲವಾದಂಥ ಸ್ಪರ್ಧಿಗಳು. ಸೊ ಇವರು ಇದ್ದಾಗ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅನ್ನೋದು ಕುತೂಹಲ ಒಂದು ಕಡೆ ಇರುತ್ತೆ. ಯಾರು ಹೊರಗಡೆ ಬಂದಿರ್ಬೋದು ಮಹಿಳಾ ಪ್ರಬಲ ಸ್ಪರ್ಧಿಗಳಲ್ಲಿ ಅಂತ ಅದನ್ನು ಹೇಳೋಕ್ಕೂ ಮುಂಚೆ ಸ್ವಲ್ಪ ಒಂದಷ್ಟು ನೋಡ್ತಾ ಹೋಗೋಣ ಯಾರ್ಯಾರು ಹೆಂಗಿದ್ರು ಇಲ್ಲಿವರೆಗೂ ಅಂತ. ಯಾಕಂದರೆ ಇದೊಂದು ಕೊನೆಯ ವೀಕ್, ಅಂದರೆ ಎಲಿಮಿನೇಷನ್ಗೆ ಕೊನೆಯ ವೀಕ್. ಇನ್ನೆಲ್ಲರೂ ಕೂಡ ಫೈನಲ್ ತನಕ ಇದು ಗ್ರ್ಯಾಂಡ್ ಫಿನಾಲೆ ದಿನ ಆಚೆ ಕಡೆ ಬರ್ತಾರೆ. ಸೊ ಇದು ಎಲಿಮಿನೇಷನ್ ಅನ್ನೋದು ಇದೊಂದು ಫೈನಲ್ ವೀಕ್. ಮಧ್ಯದಲ್ಲಿ ಮಿಡ್ ವೀಕ್ ಏನೋ ಎಲಿಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು ಮಿಡ್ ವೀಕ್ ಯಾವ ರೀತಿ ಇರುತ್ತೆ ಅದು ಅಂತ. ಅಂದರೆ ಆ ವಾರದಲ್ಲಿ 6 ಜನ ಇರ್ತಾರೆ, ಅದರಲ್ಲಿ ಒಬ್ಬರು ಆಚೆ ಕಡೆ ಬರ್ಬೋದು, ಇನ್ನು 5 ಜನ ಅಲ್ಲಿ ಕೊನೆ ಗ್ರ್ಯಾಂಡ್ ಫಿನಾಲೆಗೆ ಉಳ್ಕೊಳ್ಬೋದು ಮಿಡ್ ವೀಕ್ ಎಲಿಮಿನೇಷನ್ ಆದರೆ. ಈಗ ಇರುವಂಥ ಮಹಿಳಾ ಸ್ಪರ್ಧಿಗಳು, ಮೊದಲಿಗೆ ಅಶ್ವಿನಿ ಗೌಡ. ಡೇ 1ನಿಂದ ಇಲ್ಲಿವರೆಗೂ ಕೂಡ ಎಷ್ಟೇ ಕಾಂಟ್ರವರ್ಸಿಯಲ್ಲಿ ಅವರು ಬದುಕಿದ್ರು ಕೂಡ, ಎಷ್ಟೇ ಅವರು ರೇಗಾಡಿ ಜಗಳ ಮಾಡಿದ್ರು ಕೂಡ ಒಂದು ದಿಟ್ಟ ಮಹಿಳೆಯಾಗಿ ಕೊನೆ ತನಕ ಅವರು ಉಳ್ಕೊಂಡು ಬಂದಿದ್ದಾರೆ. ಸೊ ಏನೇ ಆಗಿರ್ಬೋದು, ವ್ಯಕ್ತಿ ಏನೇ ಆಗಿರ್ಬೋದು, ಸರ್ವೈವ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಟಾಸ್ಕಲ್ಲಿ ಸ್ವಲ್ಪ ಹಿಂದೆ ಇರ್ಬೋದು, ಬಟ್ ಅದರ್ವೈಸ್ ಅವ್ರು ಏನೇ ಒಂದು ಎಂಟರ್ಟೈನ್ ಮಾಡೋದೆಲ್ಲ ಇರ್ಬೋದು, ಅಥವಾ ಒಂದು ಅಟೆನ್ಷನ್ ಕ್ರಿಯೇಟ್ ಮಾಡಿಕೊಂಡು ಅಟೆನ್ಷನ್ ಸೀಕರ್ ಆಗಿ ಎಲ್ಲರನ್ನೂ ತನ್ನ ಹತೋಟಿಗೆ ತೊಗೊಂಡು ಯಾವ್ಯಾವ ಥರ ಕೌಂಟ್ರು ಕೊಟ್ಕೊಂಡು ಏನೇ ಆಗಿರಲಿ, ಅದು ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆಟ. ಅಲ್ಲಿರೋವರೆಗೂ ಮಾತ್ರ ಅದು ಆಟ. ಆಚೆ ಕಡೆ ಬಂದಮೇಲೆ ಅದು ಜೀವನವೇ, ಅದು ಕಲಿಸುವಂಥ ಪಾಠ. ಅದು ಬಿಗ್ ಬಾಸ್ ಮನೆ ಜೀವನಕ್ಕೆ ಕಲಿಸ್ಬೇಕಾಗಿರೋ ಒಂದು ಪಾಠ. ಅದೆಲ್ಲವನ್ನೂ ಕೂಡ ಕಲಿತು ಇಲ್ಲಿವರೆಗೂ ಸರ್ವೈವ್ ಆಗಿರುವಂಥ ಅಶ್ವಿನಿ ಗೌಡ ಗೆಲುವಿನ ರೇಸ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗೆಲುವಿನ ರೇಸ್ನಲ್ಲಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಅಶ್ವಿನಿ ಗೌಡ ಏನಾದರೂ ಪ್ರಬಲ ಸ್ಪರ್ಧಿ ಆಗಿರೋದ್ರಿಂದ, ಅಂದರೆ ಕೊನೆ ವಾರ ಆಗಿರೋದ್ರಿಂದ ಅವರ ಆಟ ಏನಾದರೂ ಇಲ್ಲಿಗೆ ಮುಗ್ದಿರ್ಬೋದಾ, ಅವರೇನಾದರೂ ಆಚೆ ಕಡೆ ಬಂದಿರ್ಬೋದಾ ಒಂದು. ಇನ್ನೊಂದು ಕಡೆ ಇನ್ನೊಬ್ಬರು ನೋಡ್ತಾ ಹೋಗೋಣ ನಾವೀಗ. ಇನ್ನೊಂದು ಬಂದು ರಕ್ಷಿತಾ ಶೆಟ್ಟಿ. ಬಂದಾಗಲೇ ಮೊದಲನೇ ಬಂದಿದ್ದ ದಿನವೇ ಎಲಿಮಿನೇಟ್ ಆಗಿದ್ರು ಅವರು. ಅಂದರೆ ಎಲಿಮಿನೇಟ್ ಅಂದರೆ ಅದು ಎಲಿಮಿನೇಟ್ ಅಂತಲ್ಲ, ಸೊ ಅದೊಂದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ ಗೇಮ್ ಅದು. ಸೊ ಮತ್ತೆ ವಾಪಸ್ ಬಂದು ಸರ್ವೈವ್ ಆದಂಥ ಆಕೆ ಚೆನ್ನಾಗಿ ಎಂಟರ್ಟೈನ್ ಮಾಡಿಕೊಂಡು ವ್ಯಕ್ತಿತ್ವದ ಆಟವನ್ನು ಆಡಿಕೊಂಡು ಎಲ್ಲರನ್ನೂ ಕೂಡ ಚೆನ್ನಾಗಿ ಕಿಚ್ಚನ ಚಪ್ಪಾಳೆನೂ ಕೂಡ ತೊಗೊಂಡು ಭಾಳ ಅದ್ಭುತವಾಗಿ ಒಂದು ಆಟವನ್ನು ಕೊನೆವರೆಗೂ ಆಡ್ಕೊಂಡು ಬಂದಿರುವಂಥ ರಕ್ಷಿತಾ ಇತ್ತೀಚೆಗೆ ಸ್ವಲ್ಪ ಎಲ್ಲೋ ನೆಗೆಟಿವಿಟಿ ಮಾಡ್ಕೊಳ್ಳೋದು. ಅಂದರೆ ಇವತ್ತಿನ ಪ್ರೋಮೋ ನೀವು ನೋಡ್ಬೋದು, ಸುದೀಪ್ ಕೈಲಿ ಬೈಸ್ಕೊಂಡಿರೋದಾಗಿರ್ಬೋದು. ಅಂದರೆ ರಘು ಜೊತೆ ಗಿಲ್ಲಿ ಜೊತೆ ಮಾತಾಡೋಂಗಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ಎಡವಿದಂಥ ರಕ್ಷಿತಾ. ಮತ್ತು ಸೀಕ್ರೆಟ್ ರೂಮಲ್ಲೂ ಕೂಡ ಸ್ವಲ್ಪ ಎಡವಿದ್ರು. ಅಂದರೆ ಕೆಲವೊಂದು ಟೀಮ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು, ಅಥವಾ ಟೀಮ್ನ ಒಂದಷ್ಟು ಕ್ರಿಯೇಟ್ ಮಾಡೋದ್ರಲ್ಲಿ ಸ್ವಲ್ಪ ಫೇರ್ ಅಂತ ಅನಿಸಿರಲಿಲ್ಲ. ಅದರಲ್ಲಿ ಧ್ರುವಂತೂ ತುಂಬ ಅದರಲ್ಲಿ ಜನಮನ್ನಣೆಯನ್ನು ಪಡ್ಕೊಂಡಿದ್ರು. ಬಟ್ ರಕ್ಷಿತಾ ಇಲ್ಲಿವರೆಗೂ ಸರ್ವೈವ್ ಆಗಿರೋದ್ರಿಂದ ಈ ಕೆಲವೊಂದು ಮೈನಸ್ ಪಾಯಿಂಟ್ಗಳಿಂದ ರಕ್ಷಿತಾ ಏನಾದರೂ ಆಚೆ ಕಡೆ ಬಂದಿರ್ಬೋದಾ. ಈ ಕಡೆ ರಕ್ಷಿತಾ ಒಂದು ಕಡೆ ಆಯಿತು, ಅಶ್ವಿನಿ ಆಯಿತು, ರಕ್ಷಿತಾ ಆಯಿತು. ಇನ್ನು ನೆಕ್ಸ್ಟ್ ರಾಶಿಕಾ ಅಂತ ಬಂದಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಟು ಹರ್. ಯಾಕಂತಂದರೆ ಒಂದು ಹುಡುಗಿ ನೀವು ನೋಡ್ಬೋದು,
ಆಕೆಗೆ ಅಶ್ವಿನಿಗೂ ಕೂಡ ಯಾರು ಅಂದಿಲ್ಲ ಈ ಟ್ರ್ಯಾಕು ಟ್ರೈ ಲವ್ವು ಮತ್ತೊಂದು ರೊಮ್ಯಾನ್ಸು ಈ ರೀತಿಯ ಪದಗಳನ್ನು ಒಂದು ಹೆಣ್ಣಾಗಿ ಆ ಮನೆ ಒಳಗೆ ಇಟ್ಕೊಂಡು ನುಂಗ್ಕೊಂಡು ಟಾಸ್ಕ್ ಮಾಸ್ಟರ್ ಅನ್ನೋದಕ್ಕಿಂತ ಟಾಸ್ಕ್ ಮೇಡಮ್ ಆಗಿ ಟಾಸ್ಕ್ ಅಂತ ಬಂದಾಗ ಚಚ್ಚಿ ಬಿಸಾಕಿರುವಂಥ ರಾಶಿಕಾ ಕೊನೆಯವರೆಗೂ ಕೂಡ ಸರ್ವೈವ್ ಆಗಿದ್ದಾರೆ, ಇಲ್ಲಿವರೆಗೂ ಕೂಡ ಸರ್ವೈವ್ ಆಗಿದ್ದಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಅಶ್ವಿನಿ ಮತ್ತು ರಾಶಿಕಾ ಕಂಪೇರ್ ಮಾಡಿದಾಗ ರಾಶಿಕಾ ಕೂಡ ಟಾಸ್ಕ್ ಅನ್ನೋ ಮ್ಯಾಟ್ರೆಲ್ಲ ತೊಗೊಂಡಾಗ ಸ್ಟ್ರಾಂಗೆಸ್ಟ್ ಅವ್ರ ಥರನೇ ಇವರು ಕೂಡ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ರಾಶಿಕಾ ಅಷ್ಟೆಲ್ಲ ಆಟ ಆಡಿಕೊಂಡು ಸೂರಜ್ ಅನ್ನೋ ಒಂದು ಕ್ಯಾರೆಕ್ಟರ್ ಜೊತೆ ಅಲ್ಲಿ ಅವರ ಕತೆ ಸುತ್ತಿದ್ರಿಂದ ಸ್ವಲ್ಪ ನೆಗೆಟಿವ್ ಆಗಿ ಅವರಿಗೇನಾದರೂ ಓಟ್ ಕಮ್ಮಿ ಬಂದು ಅವರೇನಾದರೂ ಆಚೆ ಬಂದುಬಿಟ್ರ ಅದು ಕೂಡ ಗೊತ್ತಿಲ್ಲ. ಸೊ ನೋಡೋಣ. ಅಂದರೆ ಅಶ್ವಿನಿ ಆಯಿತು, ಮತ್ತು ರಕ್ಷಿತಾ ಆಯಿತು, ರಾಶಿಕಾ ಆಯಿತು, ಇವ್ರು 3 ಜನ ಆಯಿತು. ನೆಕ್ಸ್ಟ್ ಯಾರು? ಕಾವ್ಯ. ಇನ್ನು ಕಾವ್ಯ ಮೊದಲಿನಿಂದಲೂ ಕೂಡ ಗಿಲ್ಲಿಯಿಂದ ಕಾವ್ಯ ಅಂತ ಅನ್ನಿಸ್ಕೊಂಡ್ರು ಅದೆಲ್ಲವನ್ನು ಕೂಡ ದೂರಕ್ಕೆ ತಳ್ಳಿ ಗಿಲ್ಲಿಯಿಂದ ಕಾವ್ಯ ಅಲ್ಲ, ನಾನು ಫ್ರೀ ಪ್ರಾಡಕ್ಟ್ ಅಲ್ಲ, ನಾನು ನನ್ನ ಆಟವನ್ನೇ ನಾನು ಆಡ್ತಾ ಇದ್ದೀನಿ ಅಂತ ಹೇಳಿ ಟಾಸ್ಕಲ್ಲೂ ಕೂಡ ಎಫರ್ಟ್ಗಳನ್ನ ಹಾಕಿ ಬಂದಂಥ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡು ಇಡೀ ಬಿಗ್ ಬಾಸ್ ಮನೆಯನ್ನು ಒಂದು ರೇಂಜಲ್ಲಿ ಅರ್ಥ ಮಾಡಿಕೊಂಡು ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಿದಾಗ ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿದಂತಹ ಕಾವ್ಯ ಇಲ್ಲಿವರೆಗೂ ಸರ್ವೈವ್ ಆಗಿರೋದು ಖುಷಿಯ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಗಿಲ್ಲಿ ಮತ್ತು ಕಾವ್ಯ ಅನ್ನೋ ಜೋಡಿ ಅದು ಸಕ್ಸಸ್ ಆಗಿತ್ತು. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಜೋಡಿ ಇದೆಯಲ್ಲ, ಕಾಂಬಿನೇಷನ್ ಜೋಡಿಗಳು, ಅದು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಮಾಡುತ್ತೆ. ಇನ್ನೊಂದಷ್ಟು ಕೆಲವು ಜೋಡಿಗಳು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನು ಉಳಿಸಿ ಒಬ್ಬರು ಮನೆ ಕಳಿಸುತ್ತೆ ಅಥವಾ ಇಬ್ಬರನ್ನೂ ಮನೆ ಕಳಿಸ್ಬಿಡುತ್ತೆ. ಆದರೆ ಗಿಲ್ಲಿ ಕಾವ್ಯ ಜೋಡಿ ಮನೆಗೆ ಕಳಿಸುವಂಥ ಜೋಡಿ ಅಲ್ಲ ಅದು. ಗಿಲ್ಲಿ ಕಾವ್ಯ ಜೋಡಿ ಎಲ್ಲರೂ ಇಷ್ಟಪಡುವಂಥ ಒಂದು ಜೋಡಿ ಆಗಿತ್ತು. ಅದನ್ನು ಅರ್ಥ ಮಾಡಿಕೊಂಡು ಯಾರು ಏನಾದರೂ ಹೇಳಿದ್ರು ಪರವಾಗಿಲ್ಲ, ನಾನು ಅವನು ಅದೇ ಥರ ಫನ್ ಮಾಡ್ಕೊಂಡು ಆ್ಯಕ್ಟಿವ್ ಆಗಿ ಒಂದು ಎಂಟರ್ಟೈನ್ ಮಾಡ್ಕೊಂಡು ಇರ್ಬೋದಿತ್ತು ಅನ್ನೋ ಕಾವ್ಯನ ಮೈಂಡ್ಸೆಟ್ ಏನಾರು ಇದ್ದಿದ್ರೆ ಕಾವ್ಯ ಇನ್ನೂ ಚೆನ್ನಾಗಿ ಜನರನ್ನ, ಅಂದರೆ ಇನ್ನೂ ಚೆನ್ನಾಗಿ ಆ್ಯಕ್ಚುಲಿ ಕಾವ್ಯ ಇದಾಗ್ಬೋದಿತ್ತೇನೋ. ಆದರೆ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಗಿಲ್ಲಿನ ಎದುರಾಕೊಂಡು ಗಿಲ್ಲಿನ ದೂರ ಮಾಡಿಕೊಂಡು ಧನುಷ್ ಜೊತೆ ಓಡಾಡ್ಕೊಂಡಿರೋದು, ಧನುಷ್ ಮಾತನ್ನು ಕೇಳಿ ಗಿಲ್ಲಿನ ವಿರೋಧ ಕಟ್ಕೋತಾ ಇರೋದು, ಬೇರೆಯವರ ಮಾತನ್ನು ಕೇಳಿ ಸ್ವಲ್ಪ ಬದಲಾಗಿರುವಂಥ ಕಾವ್ಯಾಳಿಗೆ ಈ ವಾರ ಏನಾದರೂ ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದುಬಿಡ್ತಾ ಅಂತ. ಸೊ ಇವ 4 ಜನ ಹೆಣ್ಮಕ್ಳು ಕೂಡ ಇಲ್ಲಿವರೆಗೂ ಸರ್ವೈವ್ ಆಗಿರೋದು ತಮಾಷೆಯ ವಿಚಾರ ಅಲ್ಲವೇ ಅಲ್ಲ. ಅಶ್ವಿನಿ ಆಗಿರಲಿ, ರಕ್ಷಿತಾ ಆಗಿರಲಿ, ರಾಶಿಕಾ ಆಗಿರಲಿ, ಕಾವ್ಯ ಆಗಿರಲಿ, ಆಯಿತಾ, ಇಲ್ಲಿವರೆಗೂ ಬಂದಿದ್ದು ದೊಡ್ಡ ವಿಚಾರ ಅಲ್ಲ. ಇವರೆಲ್ಲರೂ ಕೂಡ ಎಂಟರ್ಟೈನ್ ಮಾಡಿದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಎಂಟರ್ಟೈನ್ ಮಾಡಿದ್ದಾರೆ. ಅಶ್ವಿನಿ ಎಷ್ಟೇ ಜಗಳ ಮಾಡಿರ್ಬೋದು, ಎಷ್ಟೇ ಕಿರ್ಚಾಡಿರ್ಬೋದು, ಎಷ್ಟೇ ಗಿಲ್ಲಿ ವಿರುದ್ಧ ನಿಂತಿರ್ಬೋದು, ಎಷ್ಟೇ ಸುಮ್ಮನೆ ಏಕವಚನ ಅವರು ಮಾತಾಡಿ ಏನೇ ವಾದ ಮಾಡಿರ್ಬೋದು, ಸ್ಟಿಲ್ ಇಲ್ಲಿವರೆಗೂ ಸರ್ವೈವ್ ಆಗೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು. ರಕ್ಷಿತಾ ಆಗಲಿ, ರಾಶಿಕಾ ಆಗಲಿ, ಕಾವ್ಯ ಆಗಲಿ. ಸೊ ಇವರು 4 ಜನ ಸ್ಪರ್ಧಿ, ಅಂದರೆ ಮಹಿಳಾ ಸ್ಪರ್ಧಿಗಳಲ್ಲಿ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಗೊತ್ತಿದೆ. ಆದರೆ ನಾನು ಅದನ್ನು ನಿಮ್ಮ ಮುಂದೆ ಪಡಿಸೋದಕ್ಕೆ ನಿಜವಾಗ್ಲೂ ಕೂಡ ಬಹುಶಃ ಹಕ್ಕು ನನಗಿಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಅದು ತಪ್ಪಾಗಿಬಿಡುತ್ತೆ. ಅದು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ನಿಮಗೆ ಇವತ್ತು ರಾತ್ರಿ 9 ಗಂಟೆ ತನಕ ನೀವು ಕಾಯಲೇಬೇಕಾಗುತ್ತೆ. ಕಿಚ್ಚ ಸುದೀಪ್ ಬರ್ತಾರೆ, ಕೆಲವರಿಗೆ ಬೆಂಡೆತ್ತುತ್ತಾ ಇದ್ದಾರೆ, ರಕ್ಷಿತಾಗೆ ಸ್ವಲ್ಪ ಬೆಂಡೆತ್ತುತ್ತಾ ಇದ್ದಾರೆ, ರಘು ಜೊತೆ ಸೇರಬೇಡ, ಗಿಲ್ಲಿ ಜೊತೆ ಸೇರಬೇಡ ಅಂತ ರಕ್ಷಿತಾ ಮಾಡಿರುವಂಥ ಒಂದಷ್ಟು ಅನಾಹುತಗಳಿಗೆ ಇದು ಯಾರ ಮನೆ ಆಸ್ತಿನೂ ಅಲ್ಲ, ಇಲ್ಲಿ ಯಾರು ಸಂಬಂಧ ಕಟ್ಕೊಳ್ಳೋಕ್ಕೂ ಬಂದಿಲ್ಲ, ಇಲ್ಲಿ ಬರಬೇಕು, ಗೆಲ್ಲಬೇಕು, ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ ರಕ್ಷಿತಾಗೆ ಮೈನಸ್ ಆಯಿತಾ. ಸೊ ಎಲ್ಲವನ್ನೂ ಕೂಡ ನೋಡಿಕೊಂಡು ಒಬ್ಬರು ಆಚೆ ಬಂದಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಎಲಿಮಿನೇಟ್ ಅಂತೂ ಆಗಿರೋದಂತೂ ಸತ್ಯ. ಸೊ ಮಿಡ್ ವೀಕಲ್ಲಿ ಯಾರು ಹೋಗ್ಬೋದು, ಈ ವಾರ ಯಾರು ಹೋಗಿರ್ಬೋದು, ನಿಮಗೇನು ಅನ್ನಿಸ್ತಾ ಇದೆ, ಯಾರು ಇರ್ಬೋದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತಾ ಇದೆ, ಇವ್ರು ಇರ್ಬೋದಾ, ಹಿಂಗೆ ಹೋಗಿರ್ಬೋದಾ, ಇವ್ರು ಇರ್ಬೋದಾ ಅಂತ. ಸೊ ಯಾರು ನಿಜವಾಗ್ಲೂ ಹೋಗಿದ್ದಾರೆ ಅಂತ ಅಧಿಕೃತವಾಗಿ ತಿಳ್ಕೊಳ್ಳೋದಕ್ಕೆ ನೀವು ಇವತ್ತು ರಾತ್ರಿ 9 ಗಂಟೆಗೆ ಕಲರ್ಸ್ ಕನ್ನಡ ನೋಡಿ, ಇವತ್ತು ಆ ಕಾರ್ಯಕ್ರಮವನ್ನು ನೋಡಿದಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ನಾನು ಕೂಡ ಹೇಳೋದಿಲ್ಲ. ಥ್ಯಾಂಕ್ ಯು. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮಹಿಳಾ ಸ್ಪರ್ಧಿ ಆಗಿರೋದ್ರಿಂದ ಯಾರು ಮಹಿಳಾ ಸ್ಪರ್ಧಿ ಉಳಿಯೋಕ್ಕೆ ಇಷ್ಟುವರೆಗೂ ಸರ್ವೈವ್ ಆದರು, ನನಗೆ ಯಾರ್ಯಾರು ಹೆಂಗಿದ್ರು ಅಂತ ಹೇಳಿದ್ದೀನಿ. ಸೊ ನೀವು ಕಮೆಂಟ್ ಮಾಡ್ತಾ ಹೋಗಿ, ಯಾರು ಉಳಿಬೇಕು, ಯಾರು ಉಳಿಬಾರ್ದು ಅಂತೇಳಿ. ಥ್ಯಾಂಕ್ ಯು.